ಸರ್ ಬಂದ್ರ? ಸರ್ ಬೆಳಗ್ಗೆನೆ ಬಂದ್ರು. ಏನಾದ್ರೂ ತೊಂದ್ರೆನಾ? ಹಾ, ತುಂಬಾನೇ. ಸರ್ ಸತ್ ಹೋಗಿರೋದು ಇರಿನ್ ಚಾಲಕುಡದ ಜಾನಿ. ದುಬೈಗೆ ಹೋಗಿ ಬಿಸ್ನೆಸ್ ಮಾಡ್ತಿದ್ದಂತ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ. ಫ್ಲೈಟ್ ಇಂದ ಬಂದವನು ಮನೆಗೆ ಹೋಗ್ಬೇಕಿತ್ತು. ನಿಮಗೇನು ಅನಿಸ್ತಾ ಇದೆ? ಹೀಸ್ ಎ ಕ್ಯಾರಿಯರ್. ಆಕ್ಸಿಡೆಂಟ್ ನಡೆದಾಗ ಅಲ್ಲೊಂದು ಕಾರ್ ಇತ್ತಲ್ಲ, ಅದನ್ನ ತಗೊಂಡು ಹೋಗಿರೋದು ಬಂದು ಇಲ್ಲಿಂದಾನೆ. ನನಗೆ ನೆನಪಿಲ್ಲ. ನೆನ್ಪಿಲ್ವಾ? ಕೇಳ್ದವ್ರಿಗೆಲ್ಲ ಕಾರ್ ಕೊಟ್ಬಿಡ್ತೀರಾ? ಹಾಗೆಲ್ಲ ಏನೂ ಇಲ್ಲ ಸರ್. ಟೆಸ್ಟ್ ಡ್ರೈವ್ ಅಂತ ಬಂದು ತಗೊಂಡೋದ್ರು, ಆಮೇಲೆ ಬರಲಿಲ್ಲ. ಪೊಲೀಸರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಸರ್, ನನಗೆ ತೊಂದರೆ ಕೊಡಬೇಡಿ, ನಾನೀ ಕೆಲಸ ಶುರು ಮಾಡಿ ತುಂಬಾ ವರ್ಷ ಆಯ್ತು. ನಾನೀ ಕೆಲಸನ ಶುರು ಮಾಡಿ ತುಂಬಾ ದಿನ ಆಯ್ತು. ಗಾಡಿಯಲ್ಲೇ ಹಾಕಿವ್ನ. ಸರ್ ಬೇಡ ಸರ್. ಜಾನಿ ಬಂದಿದ್ದು, ಅವರು ಅಡಾಟ್ ಜಾರ್ಜ್ ಸರ್ ಜೊತೆ ಇರ್ತಾರೆ. ನಿಮ್ಗವ್ರು ಗೊತ್ತಲ್ವಾ ಸರ್? ಕಳೆದ ತಿಂಗಳಿಂದ ನಡೀತಾ ಇರೋದು ಇದು 30ನೇ ಕೇಸ್. ಒಂದು ದಿನ 100 ಕೆಜಿ ಗೋಲ್ಡ್ ನಿಯಮಾನುಸಾರ ಇಲ್ಲಿಂದ ಹೊರಗಡೆ ಹೋಗುತ್ತೆ, ಮತ್ತೆ ಇನ್ನು ಉಳಿದಿದ್ದೆಲ್ಲ ಇಲ್ಲಿಗಲ್ ಆಗಿ ಹೋಗುತ್ತೆ. ಈ ಗೋಲ್ಡ್ ಬಿಸ್ನೆಸ್ ಅಲ್ಲಿ ಲಾಭ ಸ್ವಲ್ಪ ಕಮ್ಮಿನೇ ಇರಬಹುದು. ಲಾಭ ಕಮ್ಮಿ ಇರೋ ಬಿಸ್ನೆಸ್ ಅಂದ್ಮೇಲೆ ನಾವ್ ಯಾಕೆ ಮಾಡ್ಬೇಕು? ಲಾಭ ಸಿಗೋಂತ ಕೆಲಸನೇ ಮಾಡ್ಬೇಕು. ಎಸ್, ಇಂಡಿಯಾದಲ್ಲಿ ಈ ತರ ಗೋಲ್ಡ್ ಬಿಸ್ನೆಸ್ ಮಾಡೋ ದೊಡ್ಡ ಮರ್ಚೆಂಟ್ಗಳೆಲ್ಲ ಕೇರಳದಲ್ಲೇ ಇದ್ದಾರೆ. ತ್ರಿಶೂರಂ, ಎರ್ನಕುಲಂ ಶಾಪ್ಗಳಲ್ಲಿ ಮಾತ್ರ 150ರಿಂದ 200 ಕೆಜಿ ಗೋಲ್ಡ್ ಸೇಲ್ ಆಗುತ್ತೆ ಅಂತ ಲೆಕ್ಕದ ಪ್ರಕಾರ ಹೇಳ್ತಾರೆ. ಅಷ್ಟೊಂದು ಗೋಲ್ಡ್ ಎಲ್ಲಿಂದ ಬರುತ್ತೆ? ಅದಕ್ಕಾಗಿ ಜಾನಿ ತರದವರು ಈ ತರದ ಪಾತ್ರಗಳನ್ನ ಮಾಡೋಕ್ ಬರ್ತಾರೆ. ಅಡ್ಯಾಟ್ಗೋಸ್ಕರ ಕೆಲಸ ಮಾಡ್ತಾ ಇರೋ ಜಾನಿ ಬೇರೆ ಯಾರಿಗೋಸ್ಕರ ಈ ಕೆಲಸ ಮಾಡಿದಾನೆ. ಅವನನ್ನ ಕೊಲೆ ಮಾಡಿ ಗೋಲ್ಡ್ನ ಎತ್ಕೊಂಡು ಹೋಗಿದ್ದಾರೆ. ಇದು ಹೀಗ್ ಮಾಡೋ ಕೆಲವು ಜನಗಳಿಗೆ ವಾರ್ನಿಂಗ್ ಕೂಡ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಜಾರ್ಜ್ ವಿರುದ್ಧ ಕೇಸ್ ಫೈಲ್ ಮಾಡಕ್ಕಾಗಲ್ಲ ಸರ್. ಪ್ರಯತ್ನ ಮಾಡೋಣ, ಮಾಡ್ತೀವಿ. ಜಾರ್ಜ್ ಕಾರ್ ತೆಗೆ. ಆ ಕಾರಿನ ಮೇಲೆ ಹುಡುಗರು ಗೊತ್ತಿಲ್ಲ, ಹೊಡೆದಾಕ್ಬಿಟ್ಟಾರು. ಅದು ಸರಿ, ಅದ್ರ ವ್ಯಾಲ್ಯೂ ಏನಂತ ನನಗೂ ಗೊತ್ತು. ನನ್ನ ಕಾರ್ಗೆ ಕಿಕ್ ಮಾಡೋ ಮೀಟ್ರ್ ಯಾವನಿಗಿದೆ ನಾನು ನೋಡ್ತೀನಿ. ಏಯ್, ಗಾಡಿ ತಗೊಂಡೋಗಿ ನಿಲ್ಸೋ. ಇವ್ರು ಯಾಕೆ ಒತ್ತಾಡ್ತಾ ಇದಾರೆ? ನನಗೂ ಕಿಕ್ ಮಾಡಕ್ ಬರುತ್ತೆ. ಈ ಕಡೆ ಕಿಕ್ ಮಾಡು. ಈ ಕಡೆ ಪಾಸ್ ಮಾಡೋ. ಬಾ ಈ ಕಡೆ ಪಾಸ್ ಮಾಡಂತ ಹೇಳಿದ್ರೆ ನಿಂಗೆ. ಏನಾಯ್ತು? ತಪ್ಪಿದು. ಆಟ ಆಡ್ಬೇಕಾದ್ರೆ ಹುಷಾರಾಗಿ ಆಟ ಆಡಿ, ಇಲ್ಲ ಅಂದ್ರೆ ಪೆನಾಲ್ಟಿ ಹೊಡೆಯೋದಕ್ಕೆ ನಾವು ಬರ್ಬೇಕಾಗುತ್ತ. ಹೊಸ್ಬ ಅನ್ಸತ್ತೆ. ನನ್ನ ಆಫೀಸಿಗೆ ಬಂದು ಹೋಗು. ನಿನ್ನ ಆಫೀಸಿಗೆ ಬಂದು ನೀನ್ ಕೊಡೋ ಪಾರ್ಟಿನ ಎಂಜಾಯ್ ಮಾಡಿ ನೀನ್ ಹಾಕಿದ ಭಿಕ್ಷೆನ ತಗೊಳ್ಳೋ ಕ್ಯಾಟಗರಿ ನಂದಲ್ಲ. ಗಾಡಿ ಹತ್ತು. ಕಾರ್ನ ಆ ಕಡೆ ನಿಲ್ಸ್ ಬನ್ನಿ ಸರ್, ಮಾತಾಡೋಣ. ನಾನ್ ಮಾಡ್ತಿರೋ ಬಿಸ್ನೆಸ್ ನಮ್ಮ ಮುತ್ತಾತ ಮಾಡ್ತಾ ಇದ್ರು. ಅದನ್ನ ಸಾರಲ್ಲ, ಸಾರ್ ಅಪ್ಪ ಬಂದ್ ಕೇಳಿದ್ರು ಈ ಕಾಕಿಗಳ ತರನೇ ನೋಡ್ಕೊಳ್ಳೋದು. ಯಾಕೋ ನಿನಗಿಷ್ಟೊಂದು ದಿಮಾಕು? ನಿನ್ನ ದುರಹಂಕಾರ ದರ್ಪ ನನ್ನ ಮುಂದೆ ತೋರಿಸಿದ್ರೆ ಚೆನ್ನಾಗಿರಲ್ಲ. ಹತ್ತಾಲೆ ಗಾಡಿ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ, ಹೊರಡಿ. ತೆಗೆದ ಕೈ.
ಶ್ರೀನಿವಾಸನ್, ನೀವು ಎನ್ಕೌಂಟರ್ ಮಾಡೋಕೋದಕ್ಕೆ ಇದು ತಮಿಳ್ನಾಡಲ್ಲ. ಜಾನ್ಸ್ ಕೌಂಟರ್ ಅಟ್ಯಾಕ್ ಮಾಡಿದ್ರೆ ನೀವು ತಡೆಯಕ್ಕಾಗೋದಿಲ್ಲ. ಸರ್, ನನ್ನ ಹತ್ರ ಸ್ಟೇಟ್ಮೆಂಟ್ ಇದೆ. ನಾನು ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಶ್ರೀನಿವಾಸನ್ ತಮಿಳ್ನಾಡವರು, ಅವ್ರಿಗೆ ಇಲ್ಲಿನ ಪ್ರೊಸೀಜರ್ ಬಗ್ಗೆ ಗೊತ್ತಿಲ್ಲ. ನಿನಗೆ ಹೇಗ್ ಬೇಕೋ ಹಾಗೆ ಆಡ್ತಾ ಇದೆಯಲ್ವಾ, ನಿನಗೆ ತಕ್ಕ ಪಾಠ ಕಲಿಸ್ತೀನಿ. ಅವರು ನಿಮ್ ಬಗ್ಗೆ ಗೊತ್ತಿಲ್ದೇನೆ ತಪ್ಪು ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮಳೆಯಲ್ಲೇ ನೆಂದಿಲ್ಲ, ಇನ್ನು ಮರದಿಂದ ಬೀಳೋ ಹನಿಗ್ ನೆನಿತೀನ.